ಹಾಯ್ ಹೆಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈ ಕಡಾಯಲ್ಲೇ ನಾನು ರಾಗಿ ಮುದ್ದೆನ ಮಾಡ್ತಾ ಇರೋದು. ಇವಾಗ ಈ ಕಡಾಯಿಗೆ ನಾನು ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ನೋಡಿ ನಾನು ನೀರನ್ನ ಹಾಕೋತಾ ಇದ್ದೀನಿ. ನೀರು ಮೆಜರ್ಮೆಂಟ್ ಯಾವ ಥರ ಇರಬೇಕು ಅಂದರೆ, ಒಂದು ಭಾಗ ಹಿಟ್ಟನ್ನ ತೊಗೊಂಡ್ರೆ 2 ಭಾಗದಷ್ಟು ನೀರನ್ನ ತೊಗೊಳ್ಳಿ. ನಾನಿಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ. ಒಂದು ಭಾಗ ರಾಗಿ ಹಿಟ್ಟು ತೊಗೊಂಡ್ರೆ 2 ಭಾಗಷ್ಟು ನೀರು ತೊಗೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ನೀರು ಕಾಯ್ತಾ ಇದೆ. ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಯಾಕಂದರೆ ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ಸಪ್ಪೆ ಸಪ್ಪೆ ಆಗುತ್ತೆ. ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಬಿಡಿ. ಆಮೇಲೆ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ತುಪ್ಪ ಕೂಡ ಹಾಕೋಬಹುದು, ಬಟ್ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಇವಾಗ ಸ್ವಲ್ಪ ನೀರು ಬಿಸಿ ಆಗ್ತಾ ಇದೆ ಅಂದಂಗೆ 1 ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರಾಗಿ ಹಿಟ್ಟಿಗೆ ಗಂಟು ಆಗಲ್ಲ ಅಂತಾರೆ, ಮುದ್ದೆ ಮಾಡೋವಾಗ ಲಮ್ಸ್ ಎಲ್ಲ ಆಗಲ್ಲ. ಹಾಗಾಗಿ ಸ್ವಲ್ಪ ಒಂದೇ 1 ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಬಾಯ್ಲ್ ಆಗ್ತಾ ಇದೆ ನೋಡಿ. ಈ ಟೈಮಲ್ಲಿ ನಾನಿಲ್ಲಿ ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಾನು ಯಾವ ಬಟ್ಲಿಂದ ನೀರನ್ನ ತೊಗೊಂಡಿದ್ನೋ ಅದೇ ಬಟ್ಲಿಂದ ಇಲ್ಲಿ ರಾಗಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ನಾನು 1.5 ಬಟ್ಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ರಾಗಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ನನಗೆ ಏನಾದರೂ ಸ್ವಲ್ಪ ಬೇಕು ಅಂದರೆ ಮತ್ತೆ ಒಂದು ಅರ್ಧ ಬಟ್ಲಷ್ಟು ನೀರನ್ನ ನಾನು ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ಹಾಕೋದಕ್ಕೆ ನಾನು 1 ಬಟ್ಲು ರಾಗಿ ಹಿಟ್ಟಿಗೆ 1.5 ಬಟ್ಲಷ್ಟು ನೀರನ್ನ ತೊಗೊಂಡಿದ್ದೀನಿ. ಇನ್ನು ಅರ್ಧ ಬಟ್ಟಲನ್ನ ನಾನು ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಕಮ್ಮಿ ಬಿದ್ದರೆ ಹಾಕ್ಕೊಳ್ಳೋಣ ಅಂತ. ಇವಾಗ ರಾಗಿ ಹಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡಿ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ವರೆಗೂ ಬಿಟ್ಬಿಡಿ ಕುದಿಲಿ ಹಿಟ್ಟೆಲ್ಲ ಚೆನ್ನಾಗಿ. ನಿಮಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಇದನ್ನು ಮುಚ್ಚಿದ್ದೆ 1-2 ನಿಮಿಷ. ಆವಾಗ ನನಗೆ ಅದು ರಾಗಿ ಹಿಟ್ಟು ಆಗಿರೋ ಥರ ಸ್ಮೆಲ್ ಬರ್ತಾ ಇತ್ತು. ನೀರೆಲ್ಲ ನೋಡಿ ಫುಲ್ಲು ಡ್ರೈ ಆಗಿದೆ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಬಿಡಿ. ಈ ಟೈಮಲ್ಲಿ ಫುಲ್ ಎಷ್ಟು ಆಗುತ್ತೋ ಅಷ್ಟು ಸಿಮ್ಮಲ್ಲಿ ಫುಲ್ಲು ಗ್ಯಾಸ್ನ ಲೋ ಮಾಡ್ಕೊಂಬಿಡಿ. ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಸ್ಟವ್ನ ಆಫ್ ಮಾಡಿ ಇವಾಗ ಕೆಳಗಡೆ ಇಳಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂಚೂರು ಕೂಡ ಲಮ್ಸ್ ಇರಬಾರ್ದು. ನೀಟಾಗಿ ಪ್ರೆಸ್ ಮಾಡಿ ತಿರುಗಿಸಿ ನಾವು ಈ ಥರ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ನಾನು ಚೆನ್ನಾಗಿ ನಾದ್ಕೋತೀನಿ. ನೋಡಿ ಬಿಸಿ ಬಿಸಿಯಾಗಿರುವಂಥದ್ದಿದೆ. ಇವಾಗ ಕೈಗೆ ಹಚ್ಕೊಂಡು ಚೆನ್ನಾಗಿ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು, ನಾನು ಏನು 1 ಬಟ್ಲು ಹಿಟ್ಟು ತೊಗೊಂಡಿದ್ದೆನಲ್ಲ 1.5 ಬಟ್ಲಷ್ಟು ನೀರು ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಸಾಕು, 1 ಬಟ್ಲಿಗೆ 1.5 ಬಟ್ಲಷ್ಟು ಸಾಕು. ಇವಾಗ ಒಂದು ಸರ್ತಿ ಕೈಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಬಿಡೋಣ. ಯಾಕಂದರೆ ಸ್ವಲ್ಪ ಅಲ್ಲಿ ಇಲ್ಲಿ ಮಿಕ್ಸ್ ಆಗಿಲ್ಲ ಅನ್ನೋಂಗಿದ್ರೆ ಈ ಥರ ನೋಡಿಕೊಂಡು ನೀಟಾಗಿ ಮಾಡ್ಕೋಬೋದು. ಆಮೇಲೆ ಹಿಟ್ಟು ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ್. ಅಂದರೆ ಒಂದೊಂದು ಸಲ ಮುದ್ದೆ ಮಾಡೋವಾಗ ಕೆಲವರಿಗೆ ಕಂಪ್ಲೇಂಟ್ ಇರುತ್ತೆ, ಮುದ್ದೆ ಚೆನ್ನಾಗಿ ಸಾಫ್ಟಾಗಿ ಆಗಿಲ್ಲ, ಗಂಜಿ ಥರ ಆಗಿದೆ, ಇಲ್ಲಾಂದ್ರೆ ತುಂಬ ಗಟ್ಟಿಯಾಗಿದೆ ಅನ್ನೋ ಕಂಪ್ಲೇಂಟ್ ಇರುತ್ತೆ. ಈ ಥರ ಮಾಡಿಕೊಂಡೆ ಪರ್ಫೆಕ್ಟಾಗಿ ನೀವು ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ಇವಾಗ ಕೈಗೆ ನೀರನ್ನ ಹಚ್ಕೊಂಡು ನಾನು ಮುದ್ದೆನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ಗೂ ಕೂಡ ನೀರು ಸವರ್ಕೊಂಡು ನೋಡಿ ಮುದ್ದೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟೇ, ತುಂಬಾ ಈಸಿ ಇದನ್ನು ಮಾಡ್ಕೊಳ್ಳೋದು. ರಾಗಿ ತುಂಬ ಒಳ್ಳೆಯದು ಸೊಂಟಕ್ಕೆ ಅಂತ ಹೇಳ್ತಾರೆ. ಇದರಿಂದ ರೊಟ್ಟಿ ಕೂಡ ಮಾಡ್ಕೋಬೋದು. ಕೆಲವರು ಅಂಬ್ಲಿ, ಗಂಜಿ ಎಲ್ಲನೂ ಮಾಡ್ಕೋತಾರೆ. ಈ ಥರ ಬಿಸಿ ಬಿಸಿಯಾಗಿರುವಂಥ ಮುದ್ದೆನ ನಾಟಿ ಕೋಳಿ ಜೊತೆ ಅಥವಾ ರಾಗಿ ಮುದ್ದೆನ ಅವರೆಕಾಳು ಸಾರು, ಉಪ್ಪು ಸಾರು ಜೊತೆ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾವು ಉತ್ತರ ಕರ್ನಾಟಕದವರು, ಬಟ್ ಆದರೂ ನಮಗೂ ಕೂಡ ರಾಗಿ ಮುದ್ದೆ ಅಂದರೆ ತುಂಬಾ ಇಷ್ಟ. ನಾನು ನಮ್ಮ ಮನೇಲಿ ಅವಾಗವಾಗ ಮಾಡ್ತಾ ಇರ್ತೀನಿ. ನಮ್ಮ ಮನೇಲೂ ಎಲ್ರಿಗೂ ಇಷ್ಟನೇ ರಾಗಿ ಮುದ್ದೆ. ನೋಡಿ ಈ ಥರ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ನಾದ್ಕೊಂಡು ಮುದ್ದೆನ ಆರಾಮಾಗಿ ಕಟ್ಕೋಬೋದು. ಆಮೇಲೆ ಇನ್ನೊಂದು, ಮುದ್ದೆ ಮಾತ್ರ ಇಲ್ಲಿ ಹಿಟ್ಟು ಬಿಸಿ ಇರೋವಾಗಲೇ ಮುದ್ದೆನೇ ಕಟ್ಕೊಂಬಿಡಿ. ಆಮೇಲೆ ತಣ್ಣಗಾದರೆ ಮುದ್ದೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ. ಇದೇ ಥರ ಎಲ್ಲ ಮುದ್ದೆನೂ ರೆಡಿ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಮುದ್ದೆ ರೆಡಿಯಾಗಿದೆ. 4 ಮುದ್ದೆ ಜೊತೆ ಒಂದು ಚಿಕ್ಕ ಮುದ್ದೆ, 5 ಮುದ್ದೆ ರೆಡಿಯಾಗಿದೆ. ಇವಾಗ ಬನ್ನಿ ಇದಕ್ಕೆ ಬಿಸಿ ಬಿಸಿಯಾಗಿರುವಂಥ ಅವರೆಕಾಳು ಸಾರು ಜೊತೆ ನಾನು ಮುದ್ದೆನ ಸರ್ವ್ ಮಾಡ್ತೀನಿ. ಇಲ್ಲಿ 2 ಮುದ್ದೆನ ಇಟ್ಕೊಂಡು ಇದಕ್ಕೆ ಮಧ್ಯದಲ್ಲಿ ಒಂದು ಚಿಕ್ಕದೇ ಗುಂಡಿ ಥರ ಮಾಡಿಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ನೋಡಿ ಇವಾಗ ತುಪ್ಪ ಹಾಕೋತಾ ಇದ್ದೀನಿ. ಬಿಸಿ ಬಿಸಿಯಾಗಿರುವಂಥ ಮುದ್ದೆಗೆ ಈ ಥರ ತುಪ್ಪ ಹಾಕ್ಕೊಂಡು, ನೀವು ನಾನ್ ವೆಜ್ ಆದರೆ ನಾಟಿ ಕೋಳಿ ಸಾರು ಆಗಲಿ, ಚಿಕನ್ ಸಾರು, ಮಟನ್ ಸಾರು ಏನೇ ಆಗಲಿ ಫ್ರೆಂಡ್ಸ್, ತುಂಬ ಒಳ್ಳೆ ಕಾಂಬಿನೇಷನು. ನಾನು ಅವರೆಕಾಳು ಸಾರು ಮಾಡಿದ್ದೆ, ಅದ್ರ ಜೊತೆ ಇದನ್ನು ಬಿಸಿ ಬಿಸಿಯಾಗಿರುವಂಥ ಮುದ್ದೆನ ಸರ್ವ್ ಮಾಡ್ಕೋತಾ ಇದ್ದೀನಿ.
ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ತುಂಬ ಅದ್ಭುತವಾಗಿರುವಂಥ ಕಾಂಬಿನೇಷನ್ ಫ್ರೆಂಡ್ಸ್. ಮಕ್ಕಳಿಗೆ ರೂಢಿ ಮಾಡಿ. ಇದು ರಾಗಿ ಮುದ್ದೆ ತಣ್ಣಗಿರುತ್ತೆ ಹೊಟ್ಟೆಗೆ, ಆಮೇಲೆ ಸೊಂಟಕ್ಕೂ ತುಂಬ ಒಳ್ಳೆಯದು. ಆವಾಗವಾಗ ಮನೇಲಿ ರಾಗಿ ಮುದ್ದೆ ಕೂಡ ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವರು ಕೂಡ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡೋಕ್ಕೆ ಹೇಳಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.